ನಮ್ಮ ಯಜಮಾನ್ರು ಜಲ್ದಿ ಆದಷ್ಟು ಜಲ್ದಿ ಬರ್ತಾರೆ. ಸಲಿ ನೋಡಿ ಹೆಂಗಾಗುತ್ತೆ, ನಮ್ದೇ ಗೆಲ್ಲುತ್ತೆ ನೋಡಿ. ಸಕ್ಸಸ್ಫುಲ್ ಆಗ್ಬಿಟ್ಟು ಆಚೆ ಬರ್ತೀವಿ ನೋಡಿ, ಹೆಂಗ್ ಬರ್ತೀವಿ ನೋಡಿ. ಸೂಪರ್ ಆಗೈತಣ್ಣ. ಎಲ್ಲ ಆಕ್ಟಿಂಗ್ ಮಾಡ ಸೂಪರ್ ಅಣ್ಣ. ಆಕ್ಟಿಂಗ್ ಮಾಡ ಸೂಪರ್ ಆಗಿ ಮಾಡೋಣ. ಇಂಟ್ರೆಸ್ಟ್ ಹೇಳಂಗೆ ಎಲ್ಲ ಅದು ಬಾಸ್ ನೋಡಕ್ಕೆ ಒಂದು ಕ್ರೇಜ್ ಟ್ವಿಸ್ಟ್ ಈಗ ಸ್ಟಾರ್ಟ್ ಆಗಿದೆ. ಅದು ಇವಾಗ ಸ್ಟಾರ್ಟ್ ಆಗಿದೆ, ನೋಡಬೇಕು. ಹೇಳಂಗಿಲ್ಲ, ಅದು ಹೇಳಕ್ಕೆ ಒಂದಿನ ಅಲ್ಲ, 100 ವರ್ಷ ಬಂದ್ರು ಅದೇ ಪಿಕ್ಚರು. ಏನ್ ಇಷ್ಟ ಆಯ್ತಾ? ನಮ್ಮ ಬಾಸ್ ಸ್ಟೈಲು ಸೂಪರ್. ಬಾಸ್ ಇಸ್ ಬ್ಯಾಕ್. ಅವ್ರ ವೈಯಕ್ತಿಕ ಜೀವನದ್ದೈತೆ, ಮುಂದೆ ಅವ್ರು ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ಬೇಕು ಅಂತ ಜನರು ಎಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಅವ್ರ ವೈಯಕ್ತಿಕ ಜೀವನ ಭಾಳ ಚೆನ್ನಾಗಿದೆ, ಕರ್ನಾಟಕಕ್ಕೆ ಭಾಳ ಒಳ್ಳೇದೇ ಆಗತ್ತೆ. ಬಂದು ಪ್ರತಿಯೊಬ್ಬರು ನೋಡ್ಬೇಕಾಗಿ ಕೇಳ್ಕೊಂತೀವಿ ಸರ್, ಮನವಿ ಅಲ್ಲಿ. ಓಕೆ, ಥ್ಯಾಂಕ್ಸ್ ಸರ್. ಚೆನ್ನಾಗಿದೆ, ತುಂಬ ಒಳ್ಳೆ ಮೂವಿ, ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಇನ್ನು ಕಾದು ನೋಡ್ಬೇಕು. ಅಸಲೇ ಆಟ ಇವಾಗ ಶುರು. ಫಸ್ಟ್ ಆಗಿ ಬಂದು ಅವ್ರ ವ್ಯಕ್ತಿತ್ವ ತೋರಿಸೋರೆ, ಇವಾಗ ಅಸಲಿ ಮಕ್ಕ ತೋರಿಸೋರೆ. ಡೆವಿಲ್ ಅಂದರೆ ಇಡೀ ನಾಡಿನ ಜನಕ್ಕೆ ಗೊತ್ತಾಗುತ್ತೆ. ಸೂಪರ್ ಐತೆ. ಎಂಟ್ರಿ ಸೀನು ಎಲ್ಲ ಕ್ಲಾಸ್ ಆಗೈತೆ. ಬ್ಲ್ಯಾಕ್ ಬಸ್ಟರ್ ಪಕ್ಕ 100%. ಇನ್ನೂ ಹಬ್ಬ ಶುರು. ಇದು ಟೀಸರ್ ಅಷ್ಟೇ, ಹಬ್ಬ ಇನ್ನೂ ಬಾಕಿ ಐತೆ. ಇನ್ನು ಸರ್ ಇಂಟರ್ವ್ಯೂಲ್ ಆಗಿದೆ. ಫಸ್ಟ್ ಹಾಫು ಸೂಪರ್ ಆಗಿದೆ, ಕಾಮಿಡಿಯಿಂದ ತಗೊಂಡ್ಬಂದಿದ್ದಾರೆ. ಹಂಗೇನೆ ಫುಲ್ಲು ಸೀರಿಯಸ್ ಆಗಿದೆ. 100%. ನೆಕ್ಸ್ಟು ಮೇ ಬಿ 100% ರಾಜಕೀಯಕ್ಕೆ ಬರ್ತಾರೆ. 100% ಬರ್ತಾರೆ. ಇದರಲ್ಲೇ ಇಂಟು ಕೊಟ್ಟಿದ್ದಾರೆ. 100% ಬರ್ತಾರೆ. ಆಚೆ ಬರ್ತಾ ಇದ್ದಂಗೆ ನೆಕ್ಸ್ಟ್ CM ಅವರೇ. ನಾವು ಸೆಲೆಬ್ರಿಟಿಗೆ ಇಳಿದೀವಿ, 100% ಅವ್ರನ್ನ CM ಮಾಡೇ ಮಾಡ್ತೀವಿ. ಸಿನಿಮಾ ತುಂಬ ಒಳ್ಳೆ ಮೆಸೇಜ್ ಇದೆ. 100% ಆಗ್ತಾರೆ. 2 ಶೇಡು ಇನ್ನೂ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬೇಕು ಗೊತ್ತಾಗುತ್ತೆ ಹೆಂಗೆ ಅಂತ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಏನು ಅಂದರೆ ನಮಗೆ ನೋಡ್ತಾ ಇದ್ರೆ ನಮಗೆ ಅನ್ನಿಸ್ತಾ ಇದೆ 100% ಅವ್ರು ಇಂಟು ಕೊಡ್ತಾ ಇದ್ದಾರೆ. ಏನಂತ ರಾಜಕೀಯಕ್ಕೆ ಬರ್ತೀವಿ ಅಂತ ಇಂಟು ಕೊಡ್ತಾ ಇದ್ದಾರೆ. ನಮ್ಗೆ ಅನ್ಸೋ ಪ್ರಕಾರ ಅವ್ರಿಗೆ ಇನ್ ಕೇಸ್ ಏನಾದರೂ ಅಪ್ಪಿ ತಪ್ಪಿ ರಾಜಕೀಯಕ್ಕೆ ಬಂದರೆ ನೆಕ್ಸ್ಟ್ CM ಅವರೇ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ. 100% CM ಅವರೇ. ಸೂಪರ್ ಆಗಿದೆ. ಫಸ್ಟ್ ಹಾಫ್ ಅಂತೂ ನಾವ್ಯಾರು ಥಿಂಕೇ ಮಾಡಿರಲಿಲ್ಲ ಈ ಥರ ಮೂವಿ ಈ ಥರ ಹಿಂಗಿರುತ್ತೆ ಅಂತ. ಸೂಪರ್ ಆಗಿದೆ ಮೂವಿ. ಬಾಸು ತಿರ್ಗಾ ಅದೇ ವ್ಯಾಂಟೇಜ್ ಲುಕ್ಕು, ಅಭಯಿ ಪೊರ್ಕಿ ಆ ಥರ ಇರೋ ಫಿಲಮಲ್ಲಿ ಇರೋ ಥರ ಕಾಣಿಸ್ತಾ ಇದ್ದಾರೆ. ಬಾಸ್ ಅಂತೂ ಅಲ್ಟಿಮೇಟ್. ಅವ್ರ ಸ್ವ್ಯಾಗ್ ಆಗಿರ್ಬೋದು, ಅವ್ರ ಸ್ಟೈಲ್ ಆಗಿರ್ಬೋದು, ಅಲ್ಟಿಮೇಟ್ ಮೂವಿ. ಸೆಕೆಂಡ್ ಹಾಫ್ ಕಾಯ್ತಾ ಇದ್ದೀವಿ. ಜೈ ಡಿ ಬಾಸ್. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ, ಚಿಂದಿಯಾಗಿ ಬಂದಿದೆ. ನಮ್ಮ ಯಜಮಾನ್ರು ಇರಬೇಕಾಗಿತ್ತು. ಏನು ಮಾಡ್ತಾರೆ, ನಮ್ಮ ಬ್ಯಾಡ್ಲಕ್ಕು ನಮ್ಮ ಯಜಮಾನ್ರಿಲ್ಲ. ನಮ್ಮ ಯಜಮಾನ್ರು ಇದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರ್ತಿತ್ತು. ಹಬ್ಬ ಮಾಡ್ತೀವಿ ಸರ್. ಭಾಳ ಚೆನ್ನಾಗಿದೆ ಸರ್. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಳ್ತೀನಿ, ಎಲ್ಲ ಬರ್ತೀವಿ. ಭಾಳ ಚೆನ್ನಾಗಿದೆ ಸರ್. ಡಬಲ್ ಆಕ್ಟಿಂಗ್ ಇದೆ. ನಾವು ಸಿಂಗಲ್ ಆಕ್ಟಿಂಗ್ ಅಂದ್ಕೊಂಡಿದ್ವಿ, ಗೊತ್ತಿರಲಿಲ್ಲ ನಮಗೂ. ಭಾಳ ಸೂಪರ್ ಆಗಿ ಬಂದಿದೆ ಸರ್. ಹೌದು, ಸಖತ್ತಾಗಿದೆ ಸರ್. ಅಂಬಿ ಸರ್ದು ಒಂದು ಮಾಡ್ತಾರೆ, ಅಂಥದ್ದು ಸಖತ್ತಾಗಿ ಮಾಡ್ತಾರೆ ಸರ್. ಅದು ಸೂಪರ್ ಆಗಿದೆ, ಸಖತ್ತಾಗಿ ಬಂದಿದೆ ಸರ್ ಮೂವಿ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಲೆವೆಲ್ಲು, ಗಜ, ಸ್ನೇಹನ, ಪ್ರೀತಿನ, ದತ್ತ ನೋಡಿದ್ವಿ, ಆ ಥರ ಇದೆ. ಇವಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಬಟ್ ಹೇಳ್ಬಿಟ್ರೆ ನೆಕ್ಸ್ಟ್ ನೋಡೋರ್ಗೆ ಮಜಾ ಇರಲ್ಲ. ಬಟ್ ಫಸ್ಟ್ ಹಾಫಲ್ಲಿ ತಂದು ನಿಲ್ಲಿಸಿದ್ದಾರೆ. ಸೆಕೆಂಡ್ ಹಾಫ್ ಏನಾಗುತ್ತೆ ಅಂದರೆ ಮಾತ್ರ ಸಕ್ಕದಾಗಿ ಕ್ಯೂರಿಯಾಸಿಟಿ ಇದೆ. ಆ್ಯಕ್ಟಿಂಗ್ ಲೆವೆಲ್ ಮಾತ್ರ ಹೊಸಬ್ರದ್ದು, ಹೀರೋಯಿನ್ನು ಮತ್ತು ಡೈರೆಕ್ಟ್ರು ಸಕ್ಕದಾಗಿ ತೊಗೊಂಡೋಗಿದ್ದಾರೆ. ಆಟ ಇರೋದೇ ಇವಾಗ, ಸೆಕೆಂಡ್ ಹಾಫಲ್ಲೇ ಆಟ ಇರೋದು ಇವಾಗ. ಬಟ್ ಇವಾಗ ಹೇಳ್ಬಿಟ್ರೆ ನೆಕ್ಸ್ಟ್ ನೋಡೋರು ಮಜಾ ಇರಲ್ಲ. ಇವಾಗ ಏನು ಇಟ್ಟಿದ್ದಾರೆ ಅಂತ. ಬಟ್ ಕ್ಯಾರೆಕ್ಟರ್ಗಳು ಮತ್ತು ಶೇಡ್ ಮಾತ್ರ ಅಲ್ಟಿಮೇಟ್, ಸೂಪರ್ ಆಗಿದೆ. ಇವತ್ತೇನಾದ್ರು ಆ ಥರ ಸೆಕೆಂಡ್ ಆ್ಯಕ್ಟಿಂಗ್ ಚೇಂಜ್ ಮಾಡೋದು ಯಾವ ಮೂವಿಲಿ ಬಂದಿರಲಿಲ್ಲ. ಇದರಲ್ಲೇ ಆ್ಯಕ್ಟಿಂಗ್ ಸಕ್ಕದಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಅಂದರೆ ಸಿನಿಮಾ ಹೆಂಗೆ ಹೋಗುತ್ತೆ, ಒಬ್ಬ ಡೈರೆಕ್ಟರ್ ಕೈಲಿರುತ್ತೆ, ಮೇಕಿಂಗ್ ಹೆಂಗೆ ತೊಗೊಂಡೋಗ್ತಾರೆ ಅಂತ ಎಲ್ಲೂ ಬೇಜಾರಾಗಲ್ಲ. ಹಿಂಗೆ ತೊಗೊಂಡೋಗ್ತಾ ಇದ್ದಾರೆ ಅಂತ. ಬಟ್ ಇವಾಗ ತಗೊಂಡೋಗಿ ನಿಲ್ಲಿಸಿದ್ದಾರೆ ಇಂಟರ್ವೆಲ್ಲಲ್ಲಿ. ಸೆಕೆಂಡ್ ಹಾಫ್ ಏನಾಗುತ್ತೆ ಅನ್ನೋದೇ ಟ್ವಿಸ್ಟು. ಸಕ್ಕದಾಗಿದೆ ಮತ್ತು ಟ್ವಿಸ್ಟು. ಡೈರೆಕ್ಷನ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ.
ಫಸ್ಟ್ ಹಾಫ್ ಅಂತೂ ಫುಲ್ ಥ್ರಿಲ್ಲರ್ ಆಗಿದೆ, ಎಲ್ಲ ಒಂಥರ ಸಸ್ಪೆನ್ಸ್ ಆಗಿ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಮ ಬಾಸ್ ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲ್ಲು. ಪ್ರಕಾಶ್ ವೀರದವರು ಇಷ್ಟು ದಿನ ಕಾಯ್ದಿದ್ದಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಕ್ವಾಲಿಟಿ ಚೆನ್ನಾಗಿದೆ, ಸೌಂಡ್ ಇನ್ನೊಂದು ಸ್ವಲ್ಪ ಬೇಕಿತ್ತು ನಮಗೆ, ಅದು ಇಲ್ಲಿ ಪ್ರಾಬ್ಲಮ್ ಆಗೈತೆ, ಸಿನಿಮಾದೆಲ್ಲ ಗೊತ್ತಿಲ್ಲ. ಮತ್ತೆ ನಾವು ನೋಡ್ತೀವಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ಕನ್ನಡ ಪಿಕ್ಚರ್ ಇಲ್ಲಿಗೆ ಕನ್ನಡ ಪಿಕ್ಚರ್ನ ಬೆಳೆಸಿ ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು 100 days ಪಕ್ಕ ನೀವು ಪೈರಸಿ ಮಾಡಿದ್ರೆ ಪಿಕ್ಚರ್ ಓಡಲ್ಲ. ಇದನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಾಸ್ ಫ್ಯಾನ್ ಆಗಿ ಪೈರಸಿ ಮಾಡಬೇಡಿ. ನಂಗೆ ಆಲ್ರೆಡಿ ಟೆಲಿಗ್ರಾಮಲ್ಲಿ ಬರ್ತೈತೆ, ಮೆಸೇಜ್ ಬರ್ತೈತೆ, ದಯವಿಟ್ಟು ಮಾಡಬೇಡಿ. ಡೆವಿಲ್ ಹಬ್ಬ ನೆಕ್ಸ್ಟ್ ಲೆವೆಲು, ಇದು ಯಾವುದು ನೆಕ್ಸ್ಟ್ ಲೆವೆಲ್ ಹಬ್ಬ. ನಮ್ಮ ಬಾಸ್ ಅಂತೂ ಶೇಡ್ಸ್ ಅಂತೂ ನಾವು ಶಾಕಿಂಗು, ಅಯ್ಯೋ ನಮ್ಮ ಬಾಸ್ ಏನು ಹಿಂಗೆ ಮಾಡೋರೆ ಅಂತ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಡೆವಿಲ್. ನೋ ಪೈರಸಿ. ಥ್ಯಾಂಕ್ ಯು.